ಅನುದಿನ ಆಹಾರ ಫೆಬ್ರವರಿ 5 ಗುರುವಾರ. ಸಮಾಲೋಚನೆ ಕೀರ್ತನೆ 73 ಅದರ 23ರಿಂದ 24 ವಚನಗಳು. ಆದರೂ ಸದಾ ನಿನ್ನ ಸನ್ನಿಧಿಯಲ್ಲೇ ಇದ್ದೇನೆ, ನೀನು ನನ್ನ ಬಲಗೈಯನ್ನು ಹಿಡಿದು ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ಆ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುತ್ತೆ. ವೈಯಕ್ತಿಕ ಪ್ರಾರ್ಥನೆಯು ನಮಗೆ ಏಕೆ ಅವಶ್ಯವಾಗಿದೆ? ವೈಯಕ್ತಿಕ ಪ್ರಾರ್ಥನೆಯ ಸಮಯದಲ್ಲಿ ನಾವು ಆಪ್ತ ಸಮಾಲೋಚನೆಯನ್ನು ಹೊಂದಿಕೊಳ್ಳುತ್ತೇವೆ. ಆತನು ನಮ್ಮ ಮೇಲೆ ಕೃಪಾ ಕಟಾಕ್ಷವನ್ನು ನೀಡಿ ಪ್ರೀತಿಯಿಂದ ಮಾರ್ಗದರ್ಶನವನ್ನು ನೀಡುವನು. ಸತ್ಯವೇದವು ದೇವರಿಗೆ ಆಲೋಚನಾ ಕರ್ತನು ಎಂಬ ಹೆಸರಿರುವುದನ್ನು ನಮಗೆ ಪ್ರಕಟಿಸುತ್ತದೆ. ಯೆಶಾಯ 9ನೇ ಅಧ್ಯಾಯ 6ನೇ ವಚನ. ಆತನು ಅದ್ಭುತವಾದ ಆಲೋಚನಾ ಕರ್ತನಾಗಿದ್ದಾನೆ. ದೇವರ ಆಲೋಚನೆಯು ನಿರಂತರವಾಗಿ ಇರುತ್ತದೆ. ಕೀರ್ತನೆ 33 11ನೇ ವಚನ. ಪ್ರಿಯ ದೇವರ ಮಕ್ಕಳೇ, ದೇವರ ಆಲೋಚನೆಯನ್ನು ಪಡೆದುಕೊಳ್ಳಲು ನಿಮ್ಮನ್ನು ಪ್ರತ್ಯೇಕಿಸಿಕೊಳ್ಳಿರಿ. ನೀವು ಪ್ರಾರ್ಥನೆಯನ್ನು ಮಾಡಿ ಮುಗಿಸಿದ ನಂತರ ದೇವರ ಸ್ವರವನ್ನು ಕೇಳುವುದಕ್ಕೆ ಸಿದ್ಧವಾಗಿ ಕಾಯ್ದುಕೊಂಡಿರಿ. ಆತನು ನಿಮಗೆ ಆಲೋಚನೆ ನೀಡುತ್ತಾನೆ ಎಂದು ವಾಗ್ದಾನ ಮಾಡಲಿಲ್ಲವೇ? ದೇವರ ವಾಕ್ಯ ಹೇಳುತ್ತದೆ, ಉಚಿತಾಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗುವುದು. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 14ನೇ ವಚನ. ಪ್ರತಿದಿನ ನಾವು ಅನೇಕ ತೀರ್ಮಾನಗಳನ್ನು ಮಾಡಬೇಕಾಗಿದೆ. ಅನೇಕ ಸಾರಿ ನಾವು ಎಲ್ಲಿಗೆ ಹೋಗಬೇಕು, ಯಾವ ಮಾರ್ಗದಲ್ಲಿ ಸಾಗಬೇಕು, ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಅಥವಾ ಯಾರನ್ನು ಭೇಟಿ ಮಾಡಬೇಕು ಎಂಬುದನ್ನು ತಿಳಿಯದವರಾಗಿದ್ದೇವೆ. ಒಂದು ತಪ್ಪಾದ ಹೆಜ್ಜೆಯು ದುಃಖಕರವಾದಂಥ ನೋವಿಗೆ ನಮ್ಮನ್ನು ನಡೆಸುತ್ತದೆ. ಆ ಕಾರಣದಿಂದಲೇ ಆಪ್ತ ಸಮಾಲೋಚನೆ ನೀಡುವ ಆತ್ಮವನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. ಸತ್ಯವೇದವು ತಿಳಿಸುತ್ತದೆ, ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ಹಾಗೂ ತಿಳುವಳಿಕೆಯನ್ನು ಯೆಹೋವನ ಭಯವನ್ನ ಉಂಟು ಮಾಡುವಂತ ಆತ್ಮ ಅಂತೂ ಯೆಹೋವನ ಆತ್ಮವೇ. ಯೆಶಾಯ 11ನೇ ಅಧ್ಯಾಯ 2ನೇ ವಚನ. ಅದು ಮಾತ್ರವೇ ಅಲ್ಲ, ಪವಿತ್ರಾತ್ಮನು ಎಲ್ಲವನ್ನ ತಿಳಿದವರಾಗಿದ್ದಾರೆ. ದೇವರ ಆಳವಾದ ವಿಷಯಗಳನ್ನು ತಿಳಿದಿದ್ದಾನೆ. ಸತ್ಯವೇದವು ಹೀಗೆ ಹೇಳುತ್ತದೆ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. 2 ಕೊರಿಂಥ 2ನೇ ಅಧ್ಯಾಯ 10ನೇ ವಚನ. ದೇವರು ಆತ್ಮನ ಮೂಲಕ ತನ್ನ ಆಪ್ತ ಸಮಾಲೋಚನೆಯನ್ನು ನಮಗೆ ನೀಡುತ್ತಾನೆ. ಮೋಶೆಯು 20 ಲಕ್ಷ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ಕರೆತಂದು ವಾಗ್ದಾನದ ಕಾನಾನ್ ದೇಶಕ್ಕೆ ಮರುಭೂಮಿಯ ಮೂಲಕ ನಡೆಸಿದರು. ಪ್ರತಿದಿನ ಯಾವ ಸ್ಥಳದಲ್ಲಿ ಗುಡಾರವನ್ನು ಹಾಕಬೇಕು, ಯಾವಾಗ ಪ್ರಯಾಣವನ್ನು ಪುನಃ ಮುಂದುವರಿಸಬೇಕು, ಹೇಗೆ ನಡೆದುಕೊಳ್ಳಬೇಕು, ಜನರ ಅವಶ್ಯಕತೆಗಳನ್ನು ಹೇಗೆ ಸಂಧಿಸಬೇಕು, ಏನೇನು ಮಾಡಬೇಕು ಎಂಬುದನ್ನು ದೇವರು ಮೋಶೆಗೆ ಸ್ಪಷ್ಟವಾದ ಆಲೋಚನೆ ಮೂಲಕ ನೀಡಿದರು. ದೇವರು ಇಸ್ರಾಯೇಲರಿಗೆ ಹಗಲಲ್ಲಿ ಮೇಘಸ್ತಂಭವಾಗಿ, ಇರುಳಲ್ಲಿ ಅಗ್ನಿಸ್ತಂಭವಾಗಿ ಮಾರ್ಗದರ್ಶಿಸಿದನು. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 32ರಿಂದ 33. ಆತನು ದೊಡ್ಡ ಮಹತ್ ಕಾರ್ಯಗಳನ್ನು ಸಾಕ್ಷೀಕರಿಸುವುದಕ್ಕೆ ದೇವರು ತಾನೇ ಸಹಾಯ ಮಾಡಿದನು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ದೇವರ ಸ್ವರವನ್ನು ಆಲಿಸಿರಿ. ಆತನು ನಿಜವಾಗಿಯೂ ನಿಮಗೆ ಮಾರ್ಗದರ್ಶನವನ್ನು ನೀಡಿ ಸರಿಯಾದ ಮಾರ್ಗದರ್ಶನವನ್ನು ಅನುಗ್ರಹಿಸುವನು.
ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಯೆಹೋವನು ನನಗೆ ಆಲೋಚನೆಯನ್ನ ಹೇಳಿಕೊಡುತ್ತಾನೆ, ಆತನನ್ನು ಕೊಂಡಾಡುವೆನು. ರಾತ್ರಿಯ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. ಕೀರ್ತನೆ 16:7ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ವಿಮೋಚನಾ ಕಾಂಡ 36, 37 ಮತ್ತು 38ನೇ ಅಧ್ಯಾಯಗಳು. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 23, 1-22 ವಚನಗಳು. ದೇವರು ನಿಮ್ಮನ್ನ ಆಶೀರ್ವದಿಸಲಿ.